ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಾರದ ಕಲರ್ಸ್ ಕನ್ನಡ ಸೀರಿಯಲ್ಗಳ ಯಾವ ಸೀರಿಯಲ್ ಟಾಪ್ TRP ಪಡ್ಕೊಂಡಿದೆ, ಯಾವ ಸೀರಿಯಲ್ ಕಡಿಮೆ TRP ಪಡ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸಲ್ಸಲಿಗೂ ಬರ್ತಿದ್ದ ಸೀರಿಯಲ್ ಇವತ್ತು ಸಲ ಟಾಪಲ್ಲಿ ಬಂದಿಲ್ಲ. ಈ ಸಲ ಬಂದಿರೋದು ಬೇರೆ ಸೀರಿಯಲು. ಅದು ಯಾವ ಸೀರಿಯಲ್ ಅಂತ ಗೆಸ್ ಮಾಡಿದ್ರೆ ಇಲ್ಲ, ಗೆಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಈ ಸಲ ಟಾಪಲ್ಲಿ ಬಂದಿರೋದು ಗಂಧದ ಗುಡಿ ಸೀರಿಯಲ್ಲು. ನಂದ ಗೋಕುಲಗಿಂತ ಪರವಾಗಿಲ್ಲ, ಬಟ್ ನನಗೆ ನಂದ ಗೋಕುಲಗಿಂತ ಜಾಸ್ತಿ ಬಂದರೆ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿದೆ ಸೀರಿಯಲ್, ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಬರೀ ಅವ್ರು ಡಿವೋರ್ಸ್ ಕೇಳಿದಂತೆ ಇವರು ಅವ್ರಿಗೆ ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡೋದಂತೆ ಬರೀ ಇದೇ ತೋರಿಸ್ತಿದ್ದಾರೆ ಆಲ್ಮೋಸ್ಟು. ಸೊ ಹಾಗಾಗಿ ಈಗ ಒಟ್ಟಿನಲ್ಲಿ ನಂಬರ್ 1ನಲ್ಲಿರೋದು ಗಂಧದ ಗುಡಿ ಸೀರಿಯಲು. ಅರ್ಬನ್ ಪ್ಲಸ್ ರೂರಲ್ ಬಂದು 5.6 ಇದೆ, ಅರ್ಬನ್ ಬಂದು 5.0 ಇದೆ. ನಂಬರ್ 2 ಸ್ಥಾನದಲ್ಲಿ ಅಫ್ಕೋರ್ಸ್ ನಂದ ಗೋಕುಲ. ಅರ್ಬನ್ ಪ್ಲಸ್ ರೂರಲ್ ಬಂದು 5.3 ಇದೆ, ಅರ್ಬನ್ ಬಂದು 4.5 ಇದೆ. ನಂಬರ್ 3ನಲ್ಲಿರೋದು ಮುದ್ದು ಸೊಸೆ ಒಂಥರ ಈಗ ಒಂಚೂರು ಟ್ವಿಸ್ಟಲ್ಲಿ ಚೆನ್ನಾಗಿ ತೊಗೊಂಡಿದ್ದಾರೆ. ಕಾಲೇಜ್ ಸೇರ್ಕೊಳ್ಳೋದಿರ್ಬೋದು ಅಥವಾ ಬೇರೆ ಅಂತ ಒಂಚೂರು ಸ್ವಲ್ಪ ಟ್ವಿಸ್ಟೆಲ್ಲ ಇಡ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಹೋಗ್ತದೆ ಸೀರಿಯಲ್ ಕೂಡ. ಈಗ ನಮ್ಮ ಮುದ್ದು ಸೊಸೆ TRP ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 4.9 ಇದೆ, ಅರ್ಬನ್ ಬಂದು 4.4 ಇದೆ. ನಂಬರ್ 4 4ನೇ ಸ್ಥಾನದಲ್ಲಿ ಇರೋದು ಗೌರಿ ಕಲ್ಯಾಣ ಸೀರಿಯಲ್. ಇದು ಕೂಡ ತುಂಬ ಚೆನ್ನಾಗಿದೆ. ಗಂಡ ಹೆಂಡ್ತಿರ ನಾಕ್ ಜೋಕ್ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ಸೀರಿಯಲ್ ಕೂಡ. ಸೊ ಇದು ಗೌರಿ ಕಲ್ಯಾಣ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 4.7 ಇದೆ, ಅರ್ಬನ್ ಬಂದು 4.1 ಇದೆ. ಇನ್ನು ನಂಬರ್ 5ನೇ ಸ್ಥಾನದಲ್ಲಿರೋದು ಗಾಯ್ಸ್, ಯಪ್ಪ ಪವಿತ್ರ ಬಂದ ಸೀರಿಯಲ್. ಈ ರೇಂಜಿಗೆ ಯಪ್ಪ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನೀನು ಸಡನ್ನಾಗಿ ನೋಡಿದೆ, ಯಪ್ಪ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ಎಷ್ಟಿದೆ? ಅರ್ಬನ್ ಪ್ಲಸ್ ರೂರಲ್ ಬಂದು 4.1 ಇದೆ, ಅರ್ಬನ್ ಬಂದು 3.6 ಇದೆ. ನಾನು ನೋಡ್ದಂಗೆ ಇದು 1.9 ಸ್ಟಾರ್ಟ್ ಆಗಿದೆ TRP. 1.9, 2.1, 2.5, 3 ಬಂದರೆ ಹೆಚ್ಚು ಅಂತಲೇ ಹೇಳ್ಬೋದು. ಇವಾಗ ನೋಡಿದ್ರೆ 4.1 ಇದೆ. ಚೆನ್ನಾಗಿ ಹೋಗ್ಲಿ ಸೀರಿಯಲ್, ಆಲ್ ದ ಬೆಸ್ಟ್. ನಿಜವಾಗ್ಲೂ ಪಾಪ ಈಗ ಟೈಮ್ ಕೂಡ ಚೇಂಜ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿ ಹೋಗ್ತಿದೆ, ಹೋಗ್ಲಿ. ಬಟ್ ನಿಜವಾಗ್ಲೂ ಖುಷಿ ವಿಷಯನೇ. ಪಾಪ ಸುರಾಜ್ ಅವ್ರಿಗೂ ಇದೊಂದು ಒಳ್ಳೆ ಪ್ರಾಜೆಕ್ಟ್, ಮೊದಲನೇ ಪ್ರಾಜೆಕ್ಟು. ನಿಜವಾಗ್ಲೂ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಎಲ್ಲಿ ನಿಂತೋಗ್ಬಿಡುತ್ತೋ ಸೀರಿಯಲ್, ತುಂಬ ಕಡಿಮೆ TRP ಬರ್ತಿದೆ ಅಂತ. ಬಟ್ ಟೈಮಿಂಗ್ಸ್ ಚೆನ್ನಾಗಿಲ್ಲ. ಈಗ ಟೈಮಿಂಗ್ಸ್ ಚೆನ್ನಾಗಿ ಹಾಕಿದ್ದಾರೆ, ನಮ್ಮ ಜನಗಳು ಕೂತ್ಕೊಂಡು ನೋಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಜವಾಗ್ಲೂ ಖುಷಿ ವಿಷಯನೇ. ಅರ್ಬನ್ ಪ್ಲಸ್ ರೂರಲ್ ಬಂದು 4.1 ಇದೆ, ಅರ್ಬನ್ ಬಂದು 3.6 ಇದೆ, ಅರ್ಬನ್ 3.6 ಇದೆ. ನಿಜವಾಗ್ಲೂ ಅಮೇಝಿಂಗ್ ಅಂತಂದರೆ ಸುರಾಜ್, ಆಲ್ ದ ಬೆಸ್ಟ್. ನಿಮ್ಮ ಏನಂತಾರೆ, ಇನ್ನು ಇದೇ ರೀತಿ ಸಕ್ಸಸ್ ಕಾಣಿ. ಇನ್ನು ನಂಬರ್ 6ಅಲ್ಲಿ ಬಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆ. ಇದು ಅರ್ಬನ್ ಪ್ಲಸ್ ರೂರಲ್ ಬಂದು 3.6 ಇದೆ, ಅರ್ಬನ್ ಬಂದು 3.1 ಇದೆ. ಇನ್ನು ನಂಬರ್ 7ಅಲ್ಲಿ ಬಂದು ಪ್ರೇಮ ಕಾವ್ಯ ಸೀರಿಯಲ್ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ, ಅರ್ಬನ್ ಬಂದು 2.9. ಸೇಮ್ ಇದೆ ಅದು ಎರಡು. ಇದು ಕೂಡ ಪ್ರೇಮ ಕಾವ್ಯ ಕೂಡ ಚೆನ್ನಾಗಿದೆ. ಇದರಲ್ಲಿ ಏನು ಗೊತ್ತಾ, ಬರೀ ಅದನ್ನೇ ತೋರಿಸ್ತಿದ್ದಾರೆ. ಅಂದರೆ ಪ್ರೇಮ ಮತ್ತು ಅವ್ರ ಗಂಡ ಅವ್ರನ್ನ ಲವ್ ಮಾಡ್ತೀನಿ ಅಂತ ಹೇಳೋದಂತೆ, ಇವರು ಅವ್ರನ್ನ ಲವ್ ಮಾಡ್ತೀನಿ ಅಂತ ಹೇಳೋದಂತೆ, ಇವರಿಬ್ಬರು ನಡುವೆ ಒಂಚೂರು ನಾಕ್ ಜೋಕ್. ಇವರು ಇನ್ನೊಬ್ರು ಮೊದಲನೇ ಅಣ್ಣ ತಮ್ಮ ಇದಾರಲ್ಲ ಅವ್ರ ಹೆಂಡತಿ ಜೊತೆ ಸ್ವಲ್ಪ ನಾಕ್ ಜೋಕು, ಏನೋ ಒಂಥರ ಅಷ್ಟು ವಾವ್ ಅನ್ನೋ ಥರ ಸೀರಿಯಲ್ ಇಲ್ಲ ನನ್ನ ಪ್ರಕಾರ. ಸೊ ಅರ್ಬನ್ ಪ್ಲಸ್ ರೂರಲ್ ಬಂದು 2.9 ಇದೆ, ಅರ್ಬನ್ ಬಂದು 2.9 ಇದೆ. ನಂಬರ್ 8 ಬಂದು ಭಾರ್ಗವಿ. ಅರ್ಬನ್ ಪ್ಲಸ್ ರೂರಲ್ ಬಂದು 2.8 ಇದೆ, ಸೇಮ್ ಅರ್ಬನ್ ಬಂದು ಕೂಡ 2.8 ಇದೆ. ನನಗೆ ಭಾರ್ಗವಿಲಿ ಏನೇನೋ ಟ್ವಿಸ್ಟ್ ಇರ್ತಾರೆ. ಮೊದಲು ಅವ್ರ ಮಾವನ್ನ ವಿಲನ್ ಥರ ನೋಡಿದ್ರು, ಆಮೇಲೆ ಈಗ ನೋಡಿದ್ರೆ ಅವ್ರ ಹೆಂಡ್ತಿನೇ ವಿಲನ್ ಥರ. ಅಂದರೆ ಈಗ ಅವ್ರು ಯಾರೋ ಇದ್ದಾರಲ್ಲ, ಈಗ ಯಾರೋ ಹೊಸ್ದಾಗಿ ಬಂದಿರಲ್ಲ, ಅವ್ರನ್ನ ವಿಲನ್ ಥರ ಮಾಡ್ತಾರೆ. ಒಂದೊಂದ್ಸಲ ಈ ಸೀರಿಯಲರ್ಗೆ ಹೆಂಗೆ ಬೇಕೋ ಹಂಗಂಗೆ ಟ್ವಿಸ್ಟ್ ತೊಗೊಂಡು ಹೊಂಟೋಗ್ತಾರೆ. ಸೊ ಚೆನ್ನಾಗಿದೆ ಅದು ಕೂಡ. ನಂಬರ್ 9 ಬಂದು ರಾಣಿ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 1.7 ಇದೆ, ಅರ್ಬನ್ ಬಂದು 1.8 ಇದೆ. ಎಲ್ಲ ಸೀರಿಯಲ್ಗಳು ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ನಂದ ಗೋಕುಲ ಒಂಥರ ಫ್ಯಾಮಿಲಿ ಶೋ, ಅದು ಕೂಡ ಚೆನ್ನಾಗಿದೆ. ಇನ್ನೊಂದು ಗಂಧದ ಗುಡಿ ಕೂಡ ಚೆನ್ನಾಗಿದೆ. ನಂಬರ್ 3 ನನ್ನ ಮುದ್ದು ಸೊಸೆ ಕೂಡ ಚೆನ್ನಾಗಿದೆ ಗೈಸ್. ಮುದ್ದು ಸೊಸೆ ಈ 3 ಸೀರಿಯಲ್. ಆಮೇಲೆ ರಾಣಿ ಸೀರಿಯಲ್ ಕೂಡ ಚೆನ್ನಾಗಿದೆ, ಪವಿತ್ರ ಬಂಧನ ಕೂಡ ಚೆನ್ನಾಗಿದೆ. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ಇದು ಆಶ್ಚರ್ಯ. ಅಪ್ಪ ಪವಿತ್ರ ಬಂಧನ ಸೀರಿಯಲ್, ಅಪ್ಪ ನಿಜವಾಗ್ಲೂ ಇದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸೂಪರ್. ಇದೇ ರೀತಿ ಇನ್ನೂ ಜಾಸ್ತಿ ಆಗಲಿ. ನಾನು ಇದೇ ಥರ ಒಂದು ಒಳ್ಳೊಳ್ಳೆ ಖುಷಿ ವಿಷಯಗಳನ್ನ ಕೊಡ್ತಾನೆ ಇರ್ತೀನಿ. ನನಗೆ ಸೂರಜ್ ಸೀರಿಯಲ್ ನಿಜವಾಗ್ಲೂ ಟಾಪಲ್ಲಿ ಬಂದು ನಂಗೆ ನಿಜವಾಗ್ಲೂ ಖುಷಿ ಗೈಸ್. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ.